ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೇ ಫಸ್ಟ್ ನಾನು ಯೂಟ್ಯೂಬಲ್ಲಿ ಲಾಗ್ ಮಾಡ್ತಾ ಇರೋದು. ಎಲ್ರಿಗೂ ನಮಸ್ಕಾರ. ನನಗೆ ಸಪೋರ್ಟ್ ಮಾಡಿ, ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ, ಬಟ್ ನಾನು ಅಡುಗೆ ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಶಾರ್ಟ್ಸ್ ಮಾಡಿದ್ದೀನಿ, ಅಡುಗೆ ಮಾಡಿರೋ ವಿಡಿಯೋನ ನಿಮಗೆ ಹಾಕಿದ್ದೀನಿ. ಬಟ್ ಲಾಗ್ ಅಂದರೆ ಇದೇ ಫೇಸ್ ಸ್ಕ್ರೀನನ್ನು ಇವತ್ತೇ ಮೊದಲೇ ಬಾರಿಗೆ ನಾನು ಹಂಚ್ಕೊಳ್ತಾ ಇರೋದು. ನನಗೆ ಒಂದು ಸ್ವಲ್ಪ ನರ್ವಸ್ ಇದೆ. ಏನಕ್ಕಂದರೆ ಯಾರೇನು ಅಂದ್ಕೊಳ್ತಾರೋ, ಯಾರೇನು ಮಾತಾಡ್ತಾರೋ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನರ್ವಸ್ ಇದೆ. ಬಟ್ ಆ ನರ್ವಸ್ನೆಲ್ಲ ಪಕ್ಕಕ್ಕಿಟ್ಟು ನಾನು ನಿಮ್ಮ ಮುಂದೆ ಇವತ್ತು ಧೈರ್ಯ ಮಾಡಿ ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ಮೊದಲೇ ಲಾಗನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ನೋಡಿ ನನ್ನ ಮಗ ಹೇಗೆ ಆಟ ಆಡ್ತಾ ಇದ್ದಾನೆ ಅಂತ. ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದಾನೆ. ನೋಡು ಗುಂಡು, ಇವತ್ತು ಲೇಟಾಗಿ ಎದ್ರಿದ್ರಿಂದ ಅಡುಗೆ ಮಾಡೋಕ್ಕಾಗಿಲ್ಲ ಅಂತ ನಮ್ಮ ಮನೆಯವರು ನನ್ನ ಮಗನಿಗೆ ಇಡ್ಲಿ ತಂದಿದ್ದಾರೆ, ನನಗೆ ದೋಸೆ, ನಮ್ಮ ಮನೆಯವ್ರಿಗೆ ಕೂಡ ದೋಸೆ ತಂದಿದ್ದಾರೆ. ನನ್ನ ಮಗನಿಗೆ ತುಂಬ ಹಸಿವಾಗಿದೆ. ನೋಡಿ ಅವನೇ ತಿನ್ನಬೇಕಂತೆ, ಯಾವ ರೀತಿ ಆಟ ಮಾಡ್ತಾನೆ ಅಂತ. ಅವನೇ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾ ಇದ್ದೀನಿ. ಟೊಮೊಟೊ ಬಾತ್ ಮಾಡೋಣ ಅಂತ ಈರುಳ್ಳಿ, ಆಲೂಗಡ್ಡೆ ಮತ್ತು ಬೀನ್ಸು, ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಏನಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು 3 ಟೊಮೊಟೊ ಹಣ್ಣು ತಗೊಂಡಿದ್ದೀನಿ. ಏನಕ್ಕಂದರೆ ಹುಳಿ ಹಾಕಿದರೆ ಮತ್ತಿಷ್ಟು ಹುಳಿ ಆಗುತ್ತೆ. ಹುಳಿ ಇರೋದರಿಂದ ಟೊಮೊಟೊ ಹಣ್ಣು 3 ತೊಗೊಂಡಿದ್ದೀನಿ ಅಷ್ಟೇ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ, ಕರಿಬೇವು ಹಾಕಿ, ಸ್ವಲ್ಪ ಏಲಕ್ಕಿ ಅದನ್ನೆಲ್ಲ ಹಾಕಿದ್ದೀನಿ. ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಫ್ರೈ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗಾಗಿ ಒಂದು 3 ಹಾಕಿದ್ದೀನಿ. ಟೊಮೊಟೊನ ಹಾಕಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೀವು ಇದೇ ರೀತಿ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಸ್ವಲ್ಪ ಖಾರ, 1-2 ಸ್ಪೂನಷ್ಟು ಖಾರ ಹಾಕಿದ್ದೀನಿ. ಸ್ವಲ್ಪ ನಾವು ಜಾಸ್ತಿ ಖಾರ ತಿಂತೀವಿ, ಹಾಗಾಗಿ ಸ್ವಲ್ಪ ಜಾಸ್ತಿ ಖಾರ ಹಾಕಿದ್ದೀನಿ. ಉಪ್ಪು 1-2 ಸ್ಪೂನಷ್ಟು ಹಾಕಿ, ನಾನು 2 ಗ್ಲಾಸ್ ಅಕ್ಕಿ ನೆನೆ ಹಾಕಿಕೊಂಡಿದ್ದೀನಿ 10 ನಿಮಿಷಕ್ಕಿಂತ ಮುಂಚೆ. ಹಾಗಾಗಿ ಟೊಮೊಟೊ ಬಾತ್ ಪೌಡ್ರ್ ಹಾಕಿ 2 ಗ್ಲಾಸಿಗೆ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಈ ರೀತಿ ನೋಡಿ, ಈ ರೀತಿ ಹಾಕಿದ ಮೇಲೆ ಈ ರೀತಿ ಕೈ ಆಡಿಸ್ಕೊಳ್ಳಿ. ನೆಕ್ಸ್ಟು ಕುಕ್ಕರ್ ಮುಚ್ಚಿ 2 ವಿಸಿಲ್ ಆದಮೇಲೆ ನೋಡಿ ಯಾವ ರೀತಿ ಆಗಿದೆ ಪಲಾವ್. ನೋಡಿ ಎಷ್ಟು ಚೆನ್ನಾಗಾಗಿದೆ. ಟೇಸ್ಟ್ ಅಂತೂ ಸಖತ್ತಿತ್ತು. ನೀವು ಈ ರೀತಿ ಮಾಡಿ ನೋಡಿ, ಮನೆಯಲ್ಲಿ ಸಖತ್ತಾಗಿರುತ್ತೆ. ಇವತ್ತಿನ ವ್ಲಾಗ್ ನಂದು ಇದಾಗಿತ್ತು. ನಿಮಗೂ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಟೊಮೊಟೊ ಬಾತ್ ಹೇಗೆ ಅನ್ನಿಸ್ತಾ ಇದೆ, ನೀವು ಮಾಡಿ ತಿನ್ನಿ. ಟೇಸ್ಟ್ ಅಂದರೂ ಸೂಪರಾಗಿತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ನೀವು ಇದೇ ರೀತಿ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.